ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರತಿಯೊಂದು ಚುನಾವಣೆಯಲ್ಲೂ ಕೆಲವು ಸ್ಟಾರ್ಗಳಿರ್ತಾರೆ, ಹಾಗೆ ಕೆಲವು ಕಣ್ಮರೆಯಾದ ಸ್ಟಾರ್ಗಳು ಇರ್ತಾರೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಆ ಮರೆಯಾದ ಹೆಸರು ಬೇರೆ ಯಾವುದೂ ಅಲ್ಲ, ಅದು ಕರುಪ್ಪುಸ್ವಾಮಿ ಅಣ್ಣಾಮಲೈ. ಒಂದು ಕಾಲದಲ್ಲಿ ತಮಿಳುನಾಡಿನಲ್ಲಿ BJPಯನ್ನು ತಳಮಟ್ಟದಿಂದ ಕಟ್ಟಿ ಬೆಳೆಸಿದ ಪಕ್ಷದ ಭವಿಷ್ಯದ ಮುಖವಾಗಿದ್ದ ಈ IPS ಅಧಿಕಾರಿಗೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಒಂದು ಟಿಕೆಟ್ ಕೂಡ ಕೊಡದೆ BJP ಮೂಲೆಗುಂಪು ಮಾಡಿತು. ಕೇವಲ AIADMK ಜೊತೆಗಿನ ಮೈತ್ರಿಗಾಗಿ ಅಣ್ಣಾಮಲೈ ಅವರನ್ನು BJP ಬಲಿ ಕೊಡ್ತಾ ಕೇಂದ್ರದ ಈ ಮೌನ ಇವತ್ತು ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಸ್ವಲ್ಪ ಸಮಯದ ಹಿಂದಿನ ತನಕನೂ ತಮಿಳುನಾಡಿನ ಬೀದಿಗಳಲ್ಲಿ ಸುದ್ದಿಯ ಮುಖಪುಟಗಳಲ್ಲಿ ಅಣ್ಣಾಮಲೈ ಮಿಂಚ್ತಾ ಇದ್ರು. ಆದರೆ ಈಗ 2026ರ ಫಲಿತಾಂಶ ಹೊರಗೆ ಬಂದಿದೆ. ನಟ ವಿಜಯ್ ನೇತೃತ್ವದ TVK ಪಕ್ಷ 234 ಸ್ಥಾನಗಳ ಪೈಕಿ 108 ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗಿದೆ. ಅಣ್ಣಾಮಲೈ ಅವರನ್ನು ಬದಿಗೊತ್ತಿ AIADMK ಜೊತೆ ಮೈತ್ರಿ ಮಾಡಿಕೊಂಡಿದ್ದ BJP ಗೆದ್ದಿದ್ದು ಕೇವಲ 1 ಸೀಟು ಮಾತ್ರ, ಅದು ಕೂಡ ನೀಲಗಿರಿ ಭಾಗದಲ್ಲಿ ಕೇವಲ 900 ಮತಗಳ ಅಲ್ಪ ಅಂತರದಲ್ಲಿ. BJPಯ ದೊಡ್ಡ ಪಾಲುದಾರ AIADMK 47 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಅಣ್ಣಾಮಲೈ ಅವರ ಶ್ರಮದಿಂದ 2 ಅಂಕಿಗೆ ಅಂದರೆ 11.2% ಮತವನ್ನು ಪಡ್ಕೊಂಡಿದ್ದ BJPಯ ಮತಗಳಿಕೆ ಈಗ ಮತ್ತೆ ಕೇವಲ 2.9%ಗೆ ಕುಸಿದಿದೆ. ಇಷ್ಟೆಲ್ಲ ಅವಮಾನಗಳ ನಡುವೆಯೂ ಅಣ್ಣಾಮಲೈ ತಮ್ಮ ದೊಡ್ಡತನ ಮೆರೆದಿದ್ದಾರೆ. X ಖಾತೆಯಲ್ಲಿ ವಿಜಯ್ ಅವರಿಗೆ ಶುಭಾಶಯ ತಿಳಿಸಿದ ಅವರು, ನನ್ನ ನೆಲದ ಜನರು ಒಗ್ಗಟ್ಟಿನಿಂದ ಮತಕ್ಕೆ, ಹಣ ಮತ್ತು ವಂಶ ಪಾರಂಪರ್ಯ ರಾಜಕಾರಣಕ್ಕೆ ನೋ ಅಂದಿರೋದು ಸಂತಸ ತಂದಿದೆ ಅಂತ ಹೇಳಿದ್ದಾರೆ. ತಮಿಳುನಾಡಿನ ರಾಜಕೀಯದಲ್ಲದ ಈ ತಲೆಮಾರಿನ ಬದಲಾವಣೆಯನ್ನು ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. 2020ರ ಆಗಸ್ಟ್ನಲ್ಲಿ ಅಣ್ಣಾಮಲೈ BJP ಸೇರಿದ್ರು. ಕರ್ನಾಟಕದಲ್ಲಿ ಸಿಂಗಂ ಅಂತಲೇ ಖ್ಯಾತರಾಗಿದ್ದ ಭ್ರಷ್ಟಾಚಾರದ ವಿರುದ್ಧ ಸಿಡಿದೆದ್ದಿದ್ದ ಈ ಯುವ ಅಧಿಕಾರಿ ತಮಿಳುನಾಡಿನಲ್ಲಿ DMK ಮತ್ತು AIADMK ವಿರುದ್ಧ ಹೋರಾಡೋದಕ್ಕೆ ತಯಾರಾಗಿದ್ದರು. ಕೇವಲ 1 ವರ್ಷದಲ್ಲಿ ತಮಿಳುನಾಡು BJP ರಾಜ್ಯಾಧ್ಯಕ್ಷರಾದರು. ಯುವಕರನ್ನು ಸೆಳೆಯುವ ಅವರ ಶೈಲಿ, ಆಕ್ರಮಣಕಾರಿ ಪ್ರಚಾರ ತಮಿಳುನಾಡಿನಲ್ಲಿ BJPಗೆ ಹೊಸ ಉರುಪು ತಂದಿತ್ತು. ಅವರು ಮೈತ್ರಿ ರಾಜಕಾರಣದ ಬದಲು BJPಗೆ ತನ್ನದೇ ಆದ ಸ್ವತಂತ್ರ ಅಸ್ತಿತ್ವ ತಂದುಕೊಡೋದಕ್ಕೆ ಶ್ರಮಿಸಿದರು. 2021ರ ಅರವಕುರಿಚಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅವರು ಅಲ್ಪಸಂಖ್ಯಾತರು ಹೆಚ್ಚಿರುವ DMK ಭದ್ರಕೋಟೆಯಲ್ಲಿ 68,500 ಮತಗಳನ್ನು ಪಡೆದು ಸೋತರು. 2024ರ ಲೋಕಸಭಾ ಚುನಾವಣೆಯಲ್ಲಿ ಕೊಯಮತ್ತೂರಿನಿಂದ ಸ್ಪರ್ಧಿಸಿ ಕೇವಲ 17,800 ಮತಗಳ ಅಂತರದಿಂದ ಪರಾಭವಗೊಂಡರು. ಸೋತ್ರೂ ಅವರ ಜನಪ್ರಿಯತೆ ಕಡಿಮೆ ಆಗಿರಲಿಲ್ಲ. 2019ರಲ್ಲಿ 3.6% ಇದ್ದ BJPಯ ಮತಗಳಿಕೆಯನ್ನು 2024ರ ಹೊತ್ತಿಗೆ 11.2%ಗೆ ಏರಿಸಿದ್ರು. DMK ಹಾಗೂ ADMK ಭ್ರಷ್ಟಾಚಾರದ ವಿರುದ್ಧ ಅಣ್ಣಾಮಲೈ ಮಾಡಿದ ನೇರ ವಾಗ್ದಾಳಿಗಳು 2024ರಲ್ಲಿ ADMK ಜೊತೆಗಿನ ಮೈತ್ರಿ ಮುರಿಯೋದಕ್ಕೆ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ. ಇಲ್ಲೇ ನೋಡಿ BJPಯ ಅಸಲಿ ಬಣ್ಣ ಬಯಲಿಗೆ ಬಂದಿದ್ದು. ತಮಿಳುನಾಡಿನಲ್ಲಿ ಯಾರಿಗೂ ಬೇಡವಾಗಿದ್ದ BJP ಪಕ್ಷಕ್ಕೆ ಜೀವ ತುಂಬಿದ ನಾಯಕನನ್ನು 2026ರ ಚುನಾವಣೆಗೂ ಮೊದಲೇ ಅಂದರೆ ಏಪ್ರಿಲ್ 2025ರಲ್ಲಿ ದಿಢೀರನೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು. ADMK ಜೊತೆ ಮೈತ್ರಿ ಮಾಡಿಕೊಳ್ಳುವ ಸ್ವಾರ್ಥಕ್ಕಾಗಿ ಜಯಲಲಿತಾ ಸಂಪುಟದಲ್ಲಿದ್ದ ನೈನಾರ್ ನಾಗೇಂದ್ರನ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಅಷ್ಟೇ ಅಲ್ಲ, ಪಕ್ಷಕ್ಕಾಗಿ ಹಗಲಿರುಳು ದುಡಿದ ಅಣ್ಣಾಮಲೈ ಅವರನ್ನು ಚುನಾವಣಾ ಕಣದಿಂದನೇ ಕೈ ಬಿಡಲಾಯಿತು. ಇದು ಅವರನ್ನು ಸ್ವಾರ್ಥಕ್ಕೋಸ್ಕರ ಬಳಸಿ ಬಿಸಾಡ್ದಂಗಾಯ್ತಲ್ವಾ. ಇಷ್ಟೆಲ್ಲ ಅನ್ಯಾಯ ಆದ್ರೂ ಅಣ್ಣಾಮಲೈ ಕೋಪ ಮಾಡಿಕೊಳ್ಳಿಲ್ಲ. ತಮ್ಮ ಸ್ಥಾನಮಾನ ಕಸಿದುಕೊಂಡ್ರೂ 2026ರ ಎಲೆಕ್ಷನ್ನಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯಲ್ಲಿ ಪಕ್ಷಕ್ಕಾಗಿ ಪ್ರಚಾರ ಮಾಡಿದ್ರು. ತಮಗೆ ಟಿಕೆಟ್ ಇಲ್ಲ ಅಂದ್ರೂ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೋಸ್ಕರ ಬೀದಿಗಿಳಿದು ಶ್ರಮಿಸಿದರು. ಅಣ್ಣಾಮಲೈ ವಿಫಲರಾಗಿಲ್ಲ, ಬದಲಾಗಿ ಅವರಿಗೆ ಸಾಕಷ್ಟು ಸಮಯ ಸಿಗಲಿಲ್ಲ ಅಂತಾರೆ ತುಗ್ಲಕ್ ಪತ್ರಿಕೆಯ ಸಂಪಾದಕ S. ಗುರುಮೂರ್ತಿ. ಇದು ಅಕ್ಷರಶಃ ಸತ್ಯ. ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳನ್ನು ಎದುರಿಸುವ ತಾಕತ್ತು ಇದ್ದದ್ದು ಅಣ್ಣಾಮಲೈಗೆ ಮಾತ್ರ. ಆದರೆ ಅಲ್ಪಾವಧಿಯ ಲಾಭಕ್ಕಾಗಿ ADMK ಮೈತ್ರಿಗಾಗಿ ದೆಹಲಿಯ BJP ನಾಯಕರು ಅಣ್ಣಾಮಲೈ ಅನ್ನೋ ನೈಜ ಹೋರಾಟಗಾರರನ್ನು ಬಲಿ ಕೊಟ್ಟರು. ಇವತ್ತಿನ ಚುನಾವಣಾ ಫಲಿತಾಂಶವೇ BJPಯ ಈ ತಪ್ಪು ನಿರ್ಧಾರಕ್ಕೆ ಕನ್ನಡಿ ಹಿಡಿದಿದೆ. ಆದರೆ ಅಣ್ಣಾಮಲೈ ಕತೆ ಇನ್ನೂ ಮುಗಿದಿಲ್ಲ. ಭವಿಷ್ಯದಲ್ಲಿ ಅವರು ಮತ್ತೆ ಪುಟಿದೆದ್ದು ಬರ್ತಾರೆ ಅಂತ ಅವರ ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.